ಮೌನವಾಂತಿಯೇ ಅಮೃತವನ್ನೆರೆದು ಜೀವಜ್ಯೋತಿಯ ಬೆಳಗಿ ನೀತಿಯ ಮದದಾರಿ ತೋರಿದವಳು ಜಾನಕಿ ಎಲ್ಲಿರಬೇಕು ನೋಡಿ. ಮಾಮರದ ಮರೆಯಲ್ಲಿ ಕುಳಿತಿರುವ ಕೋಗಿಲೆ ನಿನ್ನ ಜೊತೆ ನನ್ನ ಧ್ವನಿ ಸೇರಿಸುತ್ತ ಪ್ರೇಮರಾಗದ ಸುದಯ ಹರಿಸಿದವಳು ಜಾನಕಿ ಎಲ್ಲಿರಬೇಕು ನೋಡಿ. ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆಯ ಜಾನಕಿ ಎಲ್ಲಿರುವೆ ಮನೋಹರ. ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆಯ ಹೂಗಳೇ ನಿನ್ನ ನಗು ಮಗವೆಲ್ಲ ಎನ್ನೊಡನೆ ನಗಲೆಂದು ಶಿರದಲ್ಲಿ ಧರಿಸಿದವಳು ಪ್ರೀತಿರವಾದಿಗಳೇ ನೀ ಮಸಣ ಮೌನದಿ ಸುಳಿವ ಪ್ರೀತಿರವಾದಿಗಳೇ ನೀ ಧರಣಿ ಜಾತೆಯ ಕಾಣಿರಾ ಧರಣಿ ಜಾತೆಯ ಕಾಣಿರಾ ಜಾನಕಿ ಹೆಸರೆ ನೀನೇ ಮೋಡ ಮರೆ ಮಾಡಿರುವೆ ಹೆಸರಲಿ ನೀನೇಕೆ ಮೋಡ ಮರೆ ಮಾಡಿರುವೆ ಸೀತೆ ಇರುವುದನ್ನು ತೋರಯ ಮೌನವಾಂತಿಯೇ ನಾದಳು
ಅಣ್ಣ ಸಹೋದರ ಎಲ್ಲಿಯೂ ಕಾಣುತ್ತಿಲ್ಲವಲ್ಲವಣ್ಣ. ಸಹೋದರ ಅಣ್ಣ ಎಲ್ಲಿ ಹುಡುಕುವುದು ಜಾನಕಿ? ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ಸಹೋದರ ಅಣ್ಣ ನಾವು ಇಲ್ಲದ ಸಮಯವನ್ನು ನೋಡಿ ಯಾರೋ ಜಾನಕಿಯನ್ನು ಅಪಾಯಿಸಿರುವಂತೆ ತೋರುತ್ತದೆ. ಏನು ಮಾಡುವುದು? ಎಲ್ಲಿ ಹುಡುಕುವುದು ನನ್ನ ಜಾನಕಿಯನ್ನ? ಸಹೋದರ ಅಣ್ಣ ಆರಾಮಗಳು ನಿನ್ನ ಆರೋಪಗಳಿಗರು. ಅಣ್ಣ ಆರಾಮಗಳು ನಿನ್ನ ಆರೋಪಗಳಿಗರು. ಸಹೋದರ ಅಣ್ಣ ಆರಾಮಗಳು ನಿನ್ನ ಆರೋಪಗಳಿಗರು. ದೂರಂಬುಗಳೇ ಹೀರಿಕೊಂಡವೋ ಕಾಣೆ. ಅಣ್ಣ ಸಂತೈಸಿಕೋ ಅಣ್ಣ. ಅಣ್ಣ ಸಂತೈಸಿಕೋ ಅಣ್ಣ. ಅಯ್ಯೋ ಎನ ಜಾನಕಿಯೇ ಮಮ ಪ್ರಾಣ ನಾಯಕಿಯೇ. ಅಣ್ಣ ಅಯ್ಯೋ ಎನ ಜಾನಕಿಯೇ ಮಮ ಪ್ರಾಣ ನಾಯಕಿಯೇ. ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣ ನಾಯಕಿಯೇ. ತೊರೆದಲ್ಲಿ ಪೋಗೆ ತೊರೆದಲ್ಲಿ ಪೋಗೆ ಸೀತಾ ಸೀತಾ ಸೀತಾ. ಸೀತಾ ಅಣ್ಣ ಸಂತೈಸಿಕೋ ಅಣ್ಣ. ಅಣ್ಣ ಇಲ್ಲಿ ಯಾವುದೋ ಒಂದು ಪಕ್ಷಿ ಬಿದ್ದಿರುವುದು. ಈ ಪಕ್ಷಿಯೇ ನಮ್ಮ ಮಾತೆಯವರು ನುಂಗಿರಬಹುದೇ? ದಶರಥ ರಾಮ, ಸಹೋದರ ಅಣ್ಣ ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ದಶರಥ ಸಮೀಪಕ್ಕೆ ಹೋಗಿ ವಿಚಾರಿಸೋಣ. ಹಾಗೆ ಆಗಲಿ ಅಣ್ಣ. ದಶರಥ ರಾಮ, ರಾಮ ರಾಮಚಂದ್ರ. ಎಲೆ ಪಕ್ಷಿರಾಜನೇ, ನೀನು ಯಾರು? ಈ ನಿನ್ನ ದುರಾವಸ್ಥೆಗೆ ಕಾರಣವಾದರೂ ಏನು? ಅಯ್ಯ, ನನ್ನನ್ನು ವಿಚಾರಿಸುತ್ತಿರುವ ನೀವು ಯಾರು? ನಾನು ಅಯೋಧ್ಯಾಧಿಪತಿ ದಶರಥನ ಪುತ್ರ ಶ್ರೀರಾಮಚಂದ್ರನು. ಹಾ ರಾಮಚಂದ್ರ, ನಾನು ನಿಮ್ಮ ತಂದೆಗೆ ಮಿತ್ರನಾದ, ನನ್ನ ಹೆಸರು ಜಟಾಯುವೆಂದು ಕರೆಯುವರು. ದುರುಳನಾದ ರಾವಣನು ಜಗನ್ಮಾತೆಯನ್ನು ಕಳ್ಳನಂತೆ ಕದ್ದುಕೊಂಡು ಹೋಗುವಾಗ ನಾನು ಅಡ್ಡಗಟ್ಟಿದೆ. ಅದಕ್ಕೆ ಅವನು ನನ್ನ ಪ್ರಾಣದ ನೆಲೆಯನ್ನರಿತು ನನಗೆ ಈ ರೀತಿ ದುರವಸ್ಥೆ ಮಾಡಿದರು. ಆಗ ಮಾತೆಯವರು ನಿಮಗೆ ಈ ವಿಷಯವನ್ನು ತಿಳಿಸುವ ತನಕ ಜೀವನಿದ್ದರು ಎಂದು ಆಶೀರ್ವಾದ ಮಾಡಿದರು. ಇದೋ ರಾಮಚಂದ್ರ, ನನ್ನ ಪ್ರಾಣ ಪಕ್ಷಿಯು ಹಾರಿ ಹೋಗುವಂತಿದೆ. ನನಗೆ ಮೋಕ್ಷವನ್ನು ಕರುಣಿಸು ರಾಮಚಂದ್ರ. ವೀರ ಸ್ವರ್ಗವನ್ನು ಪಡೆ ವೀರವರ. ಲಕ್ಷ್ಮಣ ಅಣ್ಣ, ನಮಗೆ ಸಹಾಯ ಮಾಡಲು ಬಂದ ಜಟಾಯು ಮರಣ ಹೊಂದಿದನು. ನಮ್ಮ ತಂದೆ ಸ್ನೇಹಿತನಾದ ಈತನಿಗೆ
ನಾವೇ ಅಂತ್ಯ ಸಂಸ್ಕಾರವನ್ನು ಮಾಡಿ ನಂತರ ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗೋಣ. ಹಾಗೆ ಆಗಲಿ ಅಣ್ಣ. ಎಲ್ಲಿ ಹುಡುಕಿದರೂ ಸೀತೆಯ ಸುಳಿವೇ ಸಿಗುತ್ತಲ್ಲವಲ್ಲ. ಎಲ್ಲಿರುವ ಮಗವರೇ? ಸಂತೈಸಿಕೋ ಅಣ್ಣ. ಸಂತೈಸಿಕೋ ಅಣ್ಣ.
ಸೀತೆಯ ಸುಳಿವೇ ಸಿಗುತ್ತಿಲ್ಲವಲ್ಲ, ಏನು ಮಾಡುವುದು? ಎಷ್ಟು ಹುಡುಕಿದರೂ ಜಾನಕಿಯ ಸುಳಿವೇ ಸಿಗುತ್ತಿಲ್ಲವಲ್ಲ, ಏನು ಮಾಡುವುದು? ಸೀತೆಯನ್ನಳಿದು ಜೀವಿಸಲು ನನ್ನಿಂದ ಸಾಧ್ಯವಿಲ್ಲ, ಏನು ಮಾಡುವುದು? ಎಲ್ಲಿ ಹುಡುಕುವುದು ನನ್ನ ಸೀತೆಯನ್ನ? ಅಣ್ಣ, ಪ್ರಾಜ್ಞನಾದ ನೀನೇ ಹೀಗೆ ಪರಿತಪಿಸಿದರೆ ನಮ್ಮನ್ನು ಸಂತೈಸರು ಯಾರಿದ್ದಾರಣ್ಣ? ನಡೆಯಣ್ಣ, ಮುಂದೆ ಹೋಗಿ ಮಾತೆಯವರ ನೆಲೆಯನ್ನು ಹಾಗೆ ಆಗಲಿ ಸಹೋದರ. ಕಂಡಿರೇ ತಾವರೆಯೇ ಸಹೋದರ, ಕಂಡಿರೇ ತಾವರೆಯೇ ಮತ್ತೆ ಕೋಗಿಲೆ ತರುಲದಗಳಿರ ಕಂಡಿರೆ ಎನ್ನ ಸೀತೆಯ ಕಂಡಿರೆ ಸೀತಾ ಸೀತಾ ಲಕ್ಷ್ಮಣ, ಇಲ್ಲ. ನಾವು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗಿದಾಗ ಮಾತೆಯರು, ಪುರಜನರು, ಗುರು ವಸಿಷ್ಠರು ರಾಮಚಂದ್ರ ಸೀತೆಯಲ್ಲಿ, ಜನಕಸುತೆಯಲ್ಲಿ ಎಂದು ಕೇಳಿದರೆ ನಾನೇನೆಂದು ಉತ್ತರಿಸಲಿ ಲಕ್ಷ್ಮಣ? ಆದ್ದರಿಂದ ಈ ಅವಮಾನವನ್ನು ಸಹಿಸಲು ನನ್ನಿಂದ ಸಾಧ್ಯವಿಲ್ಲ. ಅದು ಅಲ್ಲಿ ನೋಡು, ಅಲ್ಲಿ ಕಾಣುತ್ತಿರುವ ಪರ್ವತದ ಮೇಲಿಂದ ಉರಳಿ ಪ್ರಾಣತ್ಯಾಗ ಮಾಡುವೆನು. ನೀನಿನ್ನು ಅಯೋಧ್ಯೆಗೆ ಹಿಂದಿರುಗು ಸಹೋದರ. ಅಣ್ಣ, ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? ನಡೆಯಣ್ಣ, ನಾನು ಸಹ ನಿನ್ನನ್ನೇ ಹಿಂಬಾಲಿಸುವೆನು. ಹಾಗೆ ಆಗಲಿ ಬಾ ಸಹೋದರ. ಆಂಜನೇಯ ಬೇಗ ಬಾ ಬೇಗ ಬಾ ಬೇಗ ಬಾ. ಯಾರೋ ಋಷಿಕುಮಾರ್ ಅವರು ಕದಂಬ ದೇವವನ್ನು ಪರ್ವತವನ್ನು ತಿಳಿದು ಆತನ ಮೇಲೆ ಭ್ರಾಂತಿಯಿಂದ ಹತ್ತುತ್ತಿರೋರು. ಬೇಡ ಅಂತೇಳಿ ಜಾಗ್ರತೆಯಾಗಿ ಕರೆದುಕೊಂಡು ಬಾ 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 ಒಡೆಯ. ಬಂದೆ ಬಂದೆ ಬಂದೆ. ಓಹೋ ಋಷಿಕುಮಾರರೇ, ಓಹೋ ಋಷಿಕುಮಾರರೇ, ಎತ್ತಬೇಡಿ. ಅದು ಪರ್ವತವಲ್ಲ, ಕಬಂದ ನಿಮ್ಮ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಹಿಂತಿರುಗಿ. ಸಹೋದರ, ಅಣ್ಣ, ಇದೇನು? ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನಂತೆ. ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುವೆನು. ಇಬ್ಬರು ಸೇರಿ ಸೀಳಿ ಹಾಕೋಣ. ಹಾಗೆ ಆಗಲಿ ಅಣ್ಣ. ಸಹೋದರ, ಅಣ್ಣ, ಈ ಕಬಂದನ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ನಾನು ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿಗೆ ಒಂದು ರೀತಿಯ ಶಾಂತಿ ಸಮಾಧಾನಗಳು ಲಭಿಸಿರುವವು. ಆದ್ದರಿಂದ ನಾವು ಇಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು
ನಂತರ ಮುಂದೆ ಹೊರಡೋಣ. ಹಾಗೆ ಆಗಲಿ ಅಣ್ಣ. ಅಣ್ಣ, ನೊಂದು ಬೆಂದ ನಿಮ್ಮ ಮನಸ್ಸಿಗೆ ಇಲ್ಲಿ ಸಮಾಧಾನ ಸಿಗುವುದಾದರೆ ಹಾಗೆ ಆಗಲಿ ಅಣ್ಣ. ತೆಗಿರೇ ವನರುಹಲೋಚನ ರಾಜಿವರಾರ ವಂದಿಪೆಯೋಗ್ಯರು ಸಾವಿರಬಹುದೇ. ವನರುಹಲೋಚನ ರಾಜಿವರಾರ ವಂದಿಪೆಯೋಗ್ಯರು ಸಾವಿರಬಹುದೇ. ವಿಶ್ವಪಾಲನ ಭಾಗ್ಯಕ್ಕೆ ಬಂದೆಯ ವಿಶ್ವಪಾಲನ ಕಾರ್ಯಕ್ಕೆ ಬಂದೆಯ ವಿಶ್ವಪಾಲನ ಕಾರ್ಯಕ್ಕೆ ಬಂದೆಯ. ವಿಶ್ವಮೂರ್ತಿಗಳು ಸಾವಿರಬಹುದೇ. ವಿಶ್ವಮೂರ್ತಿಗಳು ಸಾವಿರಬಹುದೇ. ವನರುಗಳು ಜನ ಸಾವಿರಾರು ವಂದಿಪೆಯೋಗ್ಯರು ಸಾವಿರಬಹುದೇ. ವನರುಹ ಲೋಚನ ನಾರು ಮಡಿಗಳ ಧರಿಸಿರಲೇಕೆ, ಶಿರದಲ್ಲಿ ಜಡ್ಡೆಗಳ ಕಟ್ಟಿರಲೇಕೆ. ನಾರು ಮಡಿಗಳ ಧರಿಸಿರಲೇಕೆ, ಶಿರದಲ್ಲಿ ಜಡ್ಡೆಗಳ ಕಟ್ಟಿರಲೇಕೆ. ಕರದಲ್ಲಿ ಚಾಪವ ಹಿಡಿದಿರಲೇಕೆ. 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 ವೇದಮೂರ್ತಿಗಳು ಸಾವಿರಬಹುದೇ. ವೇದಮೂರ್ತಿಗಳು ಸಾವಿರಬಹುದೇ. ಅನರುಹಲು ಜನ ಯಾರಿವರಾರು ವಂದಿಪೆಯೋಗ್ಯರು ಸಾವಿರಬಹುದೇ. ವನರುಹ ಲೋಚನ ಆಹಾ, ಈ ಮಹಾನುಭಾವರು ಯಾರಾಗಿರಬಹುದು? ಇವರು ಬಾಣ ಪ್ರಯೋಗ ಮಾಡಿದ ಕೂಡಲೇ ಆ ಕಬಂಧನ ಶಾಪವು ವಿಮೋಚನೆ ಆಯಿತು. ಅಂದ ಮೇಲೆ ಇವರು ಯಾರಾಗಿರಬಹುದು? ಆಹಾ ಆಹಾ, ಷೋಡಶ ಕಲೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿದ ಇವರನ್ನು ರಾಜಪುತ್ರನೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವರು. ಮುನಿಕುಮಾರನೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು. ಒಂದು ವೇಳೆ ಅಶ್ವಿನಿ ದೇವತೆಗಳಾಗಿರಬಹುದೇ? ಅಥವಾ ಇಂದ್ರೋಪೇಂದ್ರರೇ? ಇವರು ಯಾರಾಗಿರಬಹುದು? ಆಹಾ, ಇವರು ಯಾರಾಗಿರಬಹುದು? ಆಹಾ, ರಜತಗಿರಿಯ ನಿಲಯನಾಗಿ ರಂಜಿತ ಗಾಯನಾಗಿ ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಈತನು
ಆ ರಾಜಶೇಖರನೇ, ಈತನೇ ಹರನಾಗಿರ್ದೊಡೆ ರಜನಗಿರಿಯ ಶಿಖರದ ಮೇಲೆ ಕುಳಿತು ದಾರಿಯನ್ನು ತಿಳಿದು ಬಂದ ಪರಮಪಾವನೆ ಗಂಗೆ ತಾನಿಲ್ಲ. ಇಲ್ಲ ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಅಲ್ಲ ಅಲ್ಲ ಅಲ್ಲ. ಆಹಾ, ಪ್ರಸನ್ನವದನನು, ಪದ್ಮನಯನನು, ಪದ್ಮಾಸನನು, ಪದ್ಮಸಮೋನು ಆದ ಆ ಬ್ರಹ್ಮದೇವನೇ. ಕರದಿ ಕಂಟಾಣಿ ಇಲ್ಲ, ತುಳಸಿ ಜಪದರ ಮಣಿಗಳಿಲ್ಲ, ಮೇಲ್ಶಿರವು ನಾಲ್ಕಿಲ್ಲ. ಇಲ್ಲ ಇಲ್ಲ ಇಲ್ಲ, ಈತನು ಸರಚಿವೋದ್ಭವನಲ್ಲ. ಅಲ್ಲ ಅಲ್ಲ. ಆಹಾ ಆಹಾ, ನೀಲಮೇಘ ಶ್ಯಾಮನಾಗಿ, ನಿಸ್ಸೀಮ ಗುಣಧಾಮನಾಗಿ, ನಿತ್ಯ ನಿರಂಜನನಾದ ಆ ನಾರಾಯಣನೇ. ಕರದಿ ಶಂಕುಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೈತವಾದ ಕೌಸ್ತುಭ ಮಣಿ ಇಲ್ಲ, ಮಣಿಮಕುಡ ರತ್ನಾಂಬರನ್ನು ಧರಿಸಿಲ್ಲ. ಪಡಿಸಾಯಿ ಪ್ರಹ್ಲಾದವರದ ಈತನಲ್ಲ, ಈತನಲ್ಲ, ಈತನಲ್ಲ. ಅಂದ ಮೇಲೆ ಇವರು ಯಾರಾಗಿರಬಹುದು? ಇವರು ಯಾರಾಗಿರಬಹುದು? ಆಹಾ, ಇವರು ಯಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ಈ ಶಾಕಾಮೃಗವನ್ನು ನೋಡಿದೀಯಾ? ಕಬಂಧನ ವೃತ್ತಾಂತವನ್ನು ತಿಳಿಸಿದವನು ಈತನೇ ಇರಬಹುದು. ಆಶ್ಚರ್ಯ. ಅಲ್ಲಿ ನೋಡು, ಆತನ ಕಿವಿಗಳಲ್ಲಿ ಒಳೆಯುತ್ತಿರುವ ಕಣ್ಣ ಕುಂಡಲಗಳನ್ನು ನೋಡಿದೀಯಾ? ಕೋಟಿ ಸೂರ್ಯ ಪ್ರಕಾಶಮಾನ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ, ಇಂತೋ ಇವರ ನುಡಿಯ ಬಹುದೂರದಲ್ಲಿ ಕೇಳಿ, ಸ್ವಾಂತದಲ್ಲಿ ಸಂತಸವ ತಾಳೆ ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ ಆ ನುಡಿ ನಿಜದಿ ಸಮ್ಮತವಾಯಿತು. ರಕ್ಷಿಸುವ ದೊರೆ ಬಂದ, ರಕ್ಷಿಸುವ ದೊರೆ ಬಂದ. ರಕ್ಷಿಸುವ ದೊರೆ ಬಂದ. ಚಿಂತ ಇನ್ನೇತಕ್ಕೆ ಆದುದು ಆನಂದ ಆನಂದ ಆನಂದ.
ಧನ್ಯನಾದೆ ಧನ್ಯನಾದನು ದಿವ್ಯ ಜಗಂಗಳಲ್ಲಿ ಪೂರ್ವ ಪುಣ್ಯನಾದರು ಕ್ಷಣಾರ್ಧದಲ್ಲಿ ಅಮ್ಮ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ಶ್ರೀ ನರಹರಿಯು ತಾನು ಹೆನೆಗೆ ಒಲಿದು ಬಂದು ಪ್ರತ್ಯಕ್ಷನಾದ 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 ಪ್ರತ್ಯಕ್ಷನಾ ಯಾರಾಗಿರಬಹುದು? ನನ್ನ ಕರ್ಣಕುಂಡಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಇವರಿಗೆ ಕಾಣಿಸಬೇಕಾದರೆ ಅಂದು ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತು ಇಂದಿಗೆ ಸಫಲವಾಯಿತೆ. ಮಗು, ಯಾರು ನಿನ್ನ ಕರ್ಣಕುಂಡಗಳನ್ನು ಗುರುತಿಸುವರೋ ಅವರೇ ಮಾನವತಾರಿಯಾದ ಶ್ರೀರಾಮಚಂದ್ರನಿಂದಲೂ ಅವರ ಸೇವೆ ಮಾಡಿ ಧನ್ಯನಾಗು ಎಂದಿದ್ದಳು. ಅಂದ ಮೇಲೆ ಇವರವರೇ ಆಗಿರಬಹುದೇ ಅಥವಾ ಅವರೇ ಇವರಾಗಿರಬಹುದೇ? ನಾನೇ ಸಮೀಪಕ್ಕೆ ಹೋಗಿ ವಿಚಾರಿಸುವೆನು. ರವಿಶಶಿಗಳಂತಿರ್ಪ ರಮ್ಯ ಮೂರ್ತಿಗಳ್ಯಾರೋ ರಮಣೀಯಮಾಲ ನಾಮಧೇಯವನ್ನು ಬೇಳಿ ರವೇ ಶಶಿಗಳಂತಿರ್ಪ ರವಿಶಶಿಗಳಂತಿರ್ಪ ರಮ್ಯ ಮೂರ್ತಿಗಳ್ಯಾರೋ ರಮಣೀಯವಾದ ನಾಮಧೇಯವನ್ನು ಕೇಳಿ ರವಿಕುಲ ದಶಿ ದಶರಥಾಂಕಿತನ ಪುತ್ರರೈನಾ ರವಿಕುಲ ದಶಿ ದಶರಥಾಂಕಿತನ ಪುತ್ರರೈನಾ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಂಬ ಸಾರ್ವಭೌಮರೇ ಸಾರ್ವಭೌಮರೇ ಶಿರದೆ ಶಿಷ್ಯವಲ್ಕಗಳೇಕೆ ಸಮಗೊಳಿವನದಿ ಸಂಚರಿಸಲೇಕೆ ಈರೇಳು ವರ್ಷ ವನವಾಸವನ್ನು ವಹಿಸೇ ಈ
ರಕ್ಷಕನಾಜ್ಞೆ ಪೋಪಿರಲ್ಲಿಗೆ ಮುಂದೆ ಪಾವನಾತ್ಮರೆ ಪೇಳಿ ಪರಮಾರ್ಥ ಸಂಗತಿಯ ಪ್ರಾರ್ಥಿಸುವೇನು. ಪಾಪಿರಾವಣವೆನ್ನ ಪತ್ನಿಯನು ಕದ್ವೈರ ಪಾಪಿರಾವಣನೆನ್ನ ಪತ್ನಿಯನು ಕದ್ವೈರ ಪತವರಿಯದೆ ಈ ರೀತಿ ಹೋಗುತ್ತೀಯವಯ್ಯ ಅನಿತಾದೊಡೆ ಅನಿತಾದೊಡೆ ಆಭರಣಗಳು ಯಾರವಿಗೂ ನೋಡಿರೈ ಆತದೊಯಲು ಓರ್ವಲು ಕರುಣಿ ಬಿಸಗಳಲ್ಲಿ ದುನಿಯಲು ಓರ್ವಳು ಕರುಣಿ ಬಿಸಗಳಲ್ಲಿ ಅಕಟ 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 ಕಟ ಕಣ್ಣನ ಸೀತೆಯ ಆಭರಣಗಳನ್ನ ಆಕಾರ ಸೀತೆಯ ಆಕಾರವೇ ಮುಂದೆ ಬಂದು ನಿಂತು ಎನ್ನ ಸೀತೆಯ ಆಕಾರವೇ ಮುಂದೆ ಬಂದು ನಿಂತು ಅಯ್ಯ ಯಾರಾದೊಡೆಯ ನಮ್ಮ ಪ್ರಾಣ ಸಖ ನೀನೋ ಬೇರೆಲ್ಲ ವಾಯುನಂದನನು ನಾನು ರಾಜಿಸೈ ಪರಮ ಭಕ್ತ ನೀನೋ ಶ್ರೀರಾಮದೂತ ಹನುಮಂತನು ನಾನು ದೇವತಾ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಿಗೂ ಮಕ್ಕಳಿರುವ ಆಲಯಕ್ಕೂ ರಿಕ್ತಾಸ್ತರಿಂದ ಹೋಗಬಾರದೆಂದು ಶ್ರುತಿ ಸಮ್ಮತ. ಆದ್ದರಿಂದ ಇಲ್ಲಿಯೇ ದೊರೆಯಬಹುದಾದ ಫಲಪುಷ್ಪಾದಿಗಳನ್ನು ಹುಡುಕಿ ತೆಗೆದುಕೊಂಡು ಬಂದು ಇವರಿಗೆ ಅರ್ಪಿಸಿ ಧನ್ಯನಾಗುವೆನು. ವಿಡಿಯೋ
ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮದೇ ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮ ಜ್ಞಾನವಿದುವೆ ಕೊರೆದೀನ ದಯಾಳು ಜ್ಞಾನವಿದುವೆ ಕೊರೆದೀನ ದಯಾಳು ದೇನಿಗೆ ತನ ಪಾಲಯ ಮಾನಿಗೆ ತನ ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ ಧನ್ಯನೆ ಮಾಡಿಕೊಮಾನೆ ಪ್ರಭುವೇ ಧನ್ಯನೆ ಮಾಡಿಕೊಮಾನೆ ಪ್ರಭುವೇ ಹೃದಯ ಪನ್ನಗಲ ಪ್ರಸನ್ನ ಪುರ ದಿವಸ ವಸಲ ಪನ್ನಗಲ ಬಿನ್ನಪಗೆ ಜಗನ್ನಾಥ ವಿಠಲನ ಬಿನ್ನಪಗೆ ಜಗನ್ನಾಥ ವಿಠಲನ ಧನ್ಯನೆ ಮಾಡಿಕೊಮೆ ಧನ್ಯನೆ ಮಾಡಿಕೊಮಾನ್ಯನ ಪ್ರಭುವೆ ಶ್ರೀನಿಗೆ ಬೋಲಯ ಮಾಗೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಸೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಸೇ ನಾದಾಯ ರಘುನಾಥಾಯ ಕೌಸಲ್ಯ ತನುಜಾಯ ಸೀತಾಯ ಪದಹೇ ನಮಸ್ತೆ ನಮಸ್ತೆ ನಮಃ ಗೋ ರಾಘವ ದಾಶರಥೆ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ ಪ್ರಭು ಬ್ರಹ್ಮಚರ್ಯಾಶ್ರಮವು ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಮಾಡಿಕೊಳ್ಳಬೇಕೆಂದು ಬೇಡುವೆನು ಪ್ರಭು. ಅಯ್ಯ, ನೀನು ಯಾರು? ನಿನ್ನ ವೃತ್ತಾಂತವನ್ನು ತಿಳಿಸುವಂತನಾಗು. ದೇವಾ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಮುರಿಯಲ್ಲಿ ಈಶ್ವರ ಪ್ರಣೇತ ವಾಯುದೇವನ ವರಪ್ರಸಾದ ಜನಿಸಿದ ನನ್ನನ್ನು ಆಂಜನೇಯನಿಂತಲೂ ಹನುಮಂತನಿಂತಲೂ ಮಾರುತಿ ಅಂತಲೂ ಕರೆಯುವರು. ದೇವಾ, ಇಲ್ಲಿಯೇ ಸ್ವಲ್ಪ ದೂರದಲ್ಲಿ ನಮ್ಮ ಒಡೆಯನಾದ ಸುಗ್ರೀವರಾಜನಿರುವನು. ತಾವು ದಯಮಾಡಿ ಅಲ್ಲಿಗೆ ಬಂದರೆ ಆತನಿಗೂ ತಮಗೂ ಸಖ್ಯ ಮಾಡಿಸುವನು ಪ್ರಭು. ಮಾರುತಿ, ನಾವು ಮಹಾರ್ಗಾಯಾಸದಿಂದ ಬಹಳ ಬಳಲಿದ್ದೇವೆ. ನಿಮ್ಮೊಡೆಯನಾದ ಸುಗ್ರೀವನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಹಾಗೇ ಆಗಲಿ ದೇವ. ಓ ಒಡೆಯ ಸುಗ್ರೀವರಾಜೇಂದ್ರ, ಬೇಗ ಬಾ, ಬೇಗ ಬಾ. ಈಗ ಬಂದಿರುವವರು ಶತ್ರುಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಜಗದೊಡೆಯರಾದ ಶ್ರೀರಾಮಲಕ್ಷ್ಮಣರು ಬಂದಿರುವರು. ನಿನ್ನ ಕಷ್ಟಗಳನ್ನೆಲ್ಲ ಅವರಲ್ಲಿ ಭಿನ್ನವಿಸಿಕೋ, ನಮ್ಮ ವಂಶವೇ ಪಾವನವಾಗುವುದು. ಶ್ರೀರಾಮಚಂದ್ರನಿಗೆ ನಮಸ್ಕರಿಸುವೆನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ, ಮೇಲೇಳು. ಸುಗ್ರೀವರಾಜ, ನೀನು ಮತ್ತು ನಿನ್ನ ಪರಿವಾರವೆಲ್ಲವೂ ಕುಶಲವೇ? ಅದು ಅಲ್ಲದೆ ನೀನು ಇಲ್ಲಿ ವಾಸ ಮಾಡಿಕೊಂಡಿರಲು ಕಾರಣವೇನು? ಪ್ರಭು, ವಾಲಿಯು ನಾನು ಅಣ್ಣ ತಮ್ಮಂದಿರು. ದುರ್ದಂಬಿ ಎಂಬ ರಾಕ್ಷಸನು ನಮ್ಮ ರಾಜ್ಯದ ಮೇಲೆ ಬಹಳ ಪಟಲ ಮಾಡುತ್ತಿದ್ದನು. ಅವನನ್ನು ಸಂಹರಿಸಬೇಕೆಂದು ನಮ್ಮ ಅಗ್ರಜನು ಬೆನ್ನಟ್ಟಿ ಹೋದನು. ಇಬ್ಬರು ಒಂದು ಗುಹೆ ಸೇರಿದರು. ಗುಹೋದ್ಧಾರದಲ್ಲಿ ನನ್ನನ್ನು ಕವಲಿಸಿ ಒಳಕ್ಕೆ ಹೋದವರು. ವರ್ಷಕಾಲವಾದರೂ ಹಿಂದಿರುಗಿ ಬರಲಿಲ್ಲ. ವರ್ಷವಾದ ನಂತರ ಆ ಗುಹೆಯಿಂದ ರಕ್ತವು ಚುಮ್ಮಿ ಚುಮ್ಮಿ ಹೊರಗೆ ಬಂದಿತ್ತು. ಆಗ ಅದನ್ನು ನೋಡಿ ನಮ್ಮಣ್ಣನೇ ಮೃತಪಟ್ಟೆಂದು ತಿಳಿದು ಆ ಗುಹೋದ್ಧಾರಕ್ಕೆ ದೊಡ್ಡದೊಂದು ಬಂಡೆಯನ್ನು ಮುಚ್ಚಿ ಪಟ್ಟಣಕ್ಕೆ ಬಂದು ಪಟಾರಿಸಲು ಸಿದ್ಧನಾದನು. ಆ ರಾಕ್ಷಸನನ್ನು ಸಂಹಾರ ಮಾಡಿ ಬಂದು ನಮ್ಮಣ್ಣನು ಆ ಗುಹೋದ್ಧಾರಲ್ಲಿ ನಾನಿರುವುದನ್ನು ಕಂಡು ನನ್ನ ತಮ್ಮ ನನ್ನ ಸಾವನ್ನೇ ಬಯಸಿದಂತೆ ತಿಳಿದು ನನ್ನನ್ನು ಕೊಲ್ಲಲು ಸಿದ್ಧನಾದನು. ಆಗ ಅವನಿಗೆ ಭಯಗೊಂಡು ನಾನು ನಾನಾ ದೇಶವೆಲ್ಲ ಸಂಚಾರ ಮಾಡಿದೆ. ನನಗೆ ಎಲ್ಲೂ ನೆಲವಿಲ್ಲದೆ ಈ ಶಿವಮೊಗ್ಗ ಪರ್ವತಕ್ಕೆ ಬಂದು ನೆಲೆಸಿದ್ದೆನು. ನಮ್ಮಣ್ಣನು ಮಾತ್ರ ಇಲ್ಲಿಗೆ ಬರಲಾರನು. ಸುಗ್ರೀವರಾಜ, ನಿಮ್ಮ ಅಣ್ಣನು ಇಲ್ಲಿಗೆ ಏತಕ್ಕಾಗಿ ಬಾರನು? ದುರ್ದುಂಬಿ ಎಂಬ ರಾಕ್ಷಸನು ಸಂಹಾರ ಮಾಡಿ ಅವನ ಕಳೆಬರವನ್ನು ಕಿತ್ತಿ ಎಸೆದಾಗ ಇಲ್ಲೇ ವಾಸವಾಗಿದ್ದ ಮದಂಗ ಋಷಿಗಳ ಆಶ್ರಮಕ್ಕೆ ಬಿದ್ದವು. ಆಗ ಋಷಿಗಳು ಕುಪಿತರಾಗಿ ನನ್ನ ಆಶ್ರಮವನ್ನು ಯಾರು ಅಪವಿತ್ರವಾಗಿ ಮಾಡುವರೋ ಅವರು ಇಲ್ಲಿಗೆ ಬಂದರೆ ಅವರ ತಲೆ
ಅವರೇ ತಲೆ ಶಾಸ್ತ್ರ ಓಡಾಗಲೆಂದು ಶಾಪ ಇಟ್ಟರು. ಅದರಿಂದ ನಮ್ಮ ಅಣ್ಣನು ಮಾತ್ರ ಇಲ್ಲಿಗೆ ಬರಲಾರರು ಪ್ರಭು. ಅದು ಅಲ್ಲದೆ ಆ ನೀಚನು ನನ್ನ ಪತ್ನಿಯನ್ನು ಸಹ ಪರಿಶೀಲನು. ದುರ್ಲಭಲಿಯದ ಮರಿಸುವ ಮುನ್ನ ಇರನು ನಂದರ ಹೇಳ್ತರು ಚಿಂತಿಸುತ್ತೆ. ಇರನು ನಂದರ ಹೇಳ್ತರು ಚಿಂತಿಸುತ್ತೆ. ವಾಲಿಯಾಗಿ ಪುರಿಯನಾಗಾದನು ಕೇಳೆ. ಹಾಗಾದರೆ ಆತನು ಶಿಕ್ಷಾರ್ಹನೇ ಸರಿ. ಬರಮಾಡು ಆ ವಾಲಿಯನ್ನ. ಆತನನ್ನು ಸಂಹರಿಸಿ ಕಿಷ್ಕಿಂಧ ರಾಜ್ಯವನ್ನು ನಿನಗೆ ಪಟ್ಟ ಕಟ್ಟುತ್ತೇನೆ. ಸೀತಾನ್ವೇಷಣೆ ಕಾರ್ಯದಲ್ಲಿ ನೀನು ನನಗೆ ಸಹಾಯಕನಾಗು. ಆಗಬಹುದು ಪ್ರಭು. ಪ್ರಭು, ವಾಲಿಯು ಸಾಮಾನ್ಯನಲ್ಲ. ಆತನನ್ನು ಜಯಿಸಬೇಕಾದ್ರೆ ಅದೋ ಅಲ್ಲಿ ಕಾಣುವ ಸಪ್ತಸಾರ ವೃಕ್ಷವನ್ನು ಯಾರು ಒಂದೇ ಬಾಣದಿಂದ ತೇಸಿರೋ ಅವರಿಂದ ಮರಣವೆಂದು ಮತಂಗರ್ಷಿಗಳು ಶಾಪ ಇಟ್ಟರು ಪ್ರಭು. ಇದನ್ನು ಪರೀಕ್ಷೆ ಎಂದು ಭಾವಿಸಬಾರದು. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದು ಬರುವುದೇ? ಇದೋ ನೋಡು, ನಿನ್ನ ಮನಸ್ಸಿನ ಸಮಾಧಾನಕ್ಕೋಸ್ಕರವಾಗಿ ಸಮಾಧಾನವಾಯಿತೆ. ಬರಮಾಡು ಆ ವಾಲಿಯನ್ನ. ಇಲ್ಲವೋ ಏಡಿಯಾದ ವಾಲಿ, ಜೀವಗಳಂತೆ ಎಲ್ಲಿ ಅಡಿಗೆ ಕುಂತಿರೋ? ಎಲ್ಲೋ ವಾಲಿ, ಜೀವಗಳಂತೆ ಎಲ್ಲಿ ಅಡಿಗೆ ಕುಂತಿರೋ? ಎಲ್ಲರೂ ನಿಂತಿದಾಗ ಬಾರೋ. ಎಲ್ಲವೋ ವಾಲಿ, ವಾಲಿಯೇ ಎಲ್ಲಿ ಅಡಿಗೆ ಕುಂತಿರೋ? ಬಾರೋ ಬಾರೋ. ಬಾರಿ ಬಾರಿ ಒಂದು ಅಂದಿಂದ ಅಪಜನ ಹೊಂದಿದ್ದರು. ಮತ್ತೆ ಮತ್ತೆ ಯುದ್ಧಕ್ಕೆ ಕರೆಯುತ್ತಿರುವೇನೋ ದ್ರೋಹಿ. ಬಾರೋ, ಸಮರಾಂಗಣವೆಂಬ ರಣಭೂಮಿಯಲ್ಲಿ ಯಮದೇವನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮರಣ ದೇವತೆಯನ್ನು ಕರೆಯಂತಂದು ನಿನ್ನ ಶಿರವನ್ನು ಮುರಿವೆನು. ಇಂದಿಗೆ ನಿನ್ನ ಆಯುಷ್ಯ ಮುಗಿಯಿತೆಂದು ತಿಳಿ. ನಿನ್ನ ಅಂತಿಮ ಯಾತ್ರೆಯ ಪ್ರಯಾಣಕ್ಕಾಗಿ ಎಲ್ಲವನ್ನು ಸಿದ್ಧಪಡಿಸಿಕೊಂಡು ಬಾರ ಯುದ್ಧಕ್ಕೆ. ಸುಜೀತನೆ ದುರಾತ್ಮನೆ ಕಠೋರ ಕೂಡ ಏಡಿಯೇ ನೀತ ಭಾವವನ್ನು ತೋರಿ ಲೋಕಗೈಯುತ್ತಿರುವೆಯ. ದುರಾತ್ಮನೆ ಕಠೋರ ಕೂಡ ಏಡಿಯೇ ನೀತ ಭಾವವನ್ನು ತೋರಿ ಮೋಸಗೈಯುತ್ತಿರುವೆಯ. ಅದರಳು ದುರಾಗ್ರಹ ಪ್ರತಾಪಶಾಲಿ ವೀರೆಲ್ಲೋ ಬಲಾಬಲಗಳನ್ನು ಕಾಲ ಮೀಗ ನಿಲ್ಲಲೆ. ಇರುವ ಸುಗ್ರೀವ, ಅದರಳು ದುರಾಗ್ರಹ ಪ್ರತಾಪಶಾಲಿ ವೀರೆಲ್ಲೋ ಬಲಾಬಲಗಳನ್ನು ಕಾಲ ಮೀಗ ನಿಲ್ಲಲೆ. ಯಾರ ನೀನು ತೀರುತ್ತಿರ್ತೆ ಮೋಸಗಾರನೇ, ಯಾರ ನೀನು ತೀರುತ್ತಿರ್ತೆ ಮೋಸಗಾರನೇ, ಹೆಸರು ಕಲೆಯುವೆ ಶೂರನಾದೊಡೆ ತೋರುತ್ತ ಆತ. ಇರುವ ಸುಗ್ರೀವ, ಶೂರನಾದೊಡೆ ತೋರುತ್ತ ಆತ. ಕುತಂತ್ರದ ಸ್ವತಂತ್ರದ ಪ್ರಮಾದವನ್ನು ಗೈವೆಯ. ಇರುವ ಏಳೆ, ಕುತಂತ್ರದ ಸ್ವತಂತ್ರದ ಪ್ರಮಾದವನ್ನು ಗೈವೆಯ. ಕುತಂತ್ರನ ನಿವಾಸವನ್ನು ಕ್ಷಣಾರ್ಧದಲ್ಲಿ ತೋರುವೆ. ಸಿದ್ಧನಾಗೋ ಯುದ್ಧಕ್ಕೆ. ಸಿದ್ಧನಾಗು. ಯಾವ ಯುದ್ಧಕ್ಕೆ? ಗದಾ ಯುದ್ಧಕ್ಕೆ ಸಿದ್ಧನಾಗೋ. ಸಿದ್ಧನಾಗು. ಆಂಜನೇಯ, ಆಂಜನೇಯ, ಬೇಗ ಬಾ, ಬೇಗ ಬಾ. ಸಹೋದರನೆಂಬ ಅಭಿಮಾನದಿಂದ ನಿನ್ನನ್ನು ಉಳಿತಿದ್ದೇನೆ. ಎಲ್ಲಿಯಾದರೂ ಬದುಕಿಕೋ. ಅಣ್ಣ ಬಿಡಣ್ಣ.
ಆಂಜನೇಯ ಆಂಜನೇಯ, ಈಗ ಬಂದಿರೋರು ಎಲ್ಲವರಪ್ಪ? ಅವ್ರು ಹೆಂಗ್ ಬಂದ್ರೆ ಹಂಗೆ ಹಿಂದಿರಿಸಪ್ಪ, ಅವ್ರ ಸವಾಸ ಬೇಡ. ಪ್ರಭು, ಇದರಲ್ಲಿ ಏನೋ ವಿಷಯ ಇರಬೇಕೆಂದು ತೋರುವುದು. ಇರಿ ಪ್ರಭು. ದೇವ, ಈ ವಿಷಮ ಪರೀಕ್ಷೆ ಏಕೆ ಸ್ವಾಮಿ? ಸುಗ್ರೀವರಾಜ, ನಿಮ್ಮೀರುವರ ಮುಖಗಳು ಒಂದೇ ರೀತಿ ಇದ್ದುದರಿಂದ ನಾನು ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಅಣ್ಣ, ಆ ಪುಷ್ಪ ಮಾಲಿಕೆಯನ್ನು ಸುಗ್ರೀವರಾಜನ ಕೊರಳಿಗೆ ಧರಿಸು. ಹಾಗೆ ಆಗಲೇ ಅಣ್ಣ. ಅದರ ಸಹಾಯದಿಂದ ವಾಲಿಯನ್ನು ಸಂಹರಿಸುವೆನು. ಆಂಜನೇಯ ಆಂಜನೇಯ, ಒಡೆಯ. ಈ ಮಾಲೆಯನ್ನು ಧರಿಸ ಮಾತಂದಲೇ ನನಗೆ ಏನೋ ನವಚೈತನ್ಯ ಉಂಟಾಗುತ್ತದೆ. ಈಗ ಕರೆಯಲೆ? ಕರಿ ಧೈರ್ಯವಾಗಿ ಆ ವಾಲಿಯನ್ನು ಕರೆಯಲೆ? ಕರಿ ಧೈರ್ಯವಾಗಿ. ಎಲ್ಲೋ ಆಂಜನೇಯ, ನೀನೇ ಬಂದು ಯುದ್ಧ ಮಾಡಿದೆ? ನನ್ನ ಮೇಲೆ ಬೇಡಪ್ಪ, ಆ ವಾಲಿಯನ್ನು ಕರೆ, ಅವನ ಮೇಲೆ ಯುದ್ಧವನ್ನು ಮಾಡೋಣ. ಎಲ್ಲೋ ವಾಲಿಯೇ, ಎಲ್ಲೋ ವಾಲಿಯೇ, ವಾಲಿಯೇ, ಈಗ ಸ್ವಲ್ಪ ಹೊತ್ತಿನೊಡನೆ ನನ್ನೊಡನೆ ಗೆದ್ದೆಂದು ಇರಿತೀರಿ ಹಿಗ್ಗುತ್ತೀವಿ. ಈಗ ಬಾರೋ ಬಾರೋ. ಎಲ್ಲೋ ವಾಲಿಯೇ, ಬಾರೋ ಬಾರೋ. ಎಲ್ಲ ಸುಗ್ರೀವ, ಇದೀಗ ತಾನೇ ನನ್ನ ಗಳಿದ್ದ ಗದಾಪ್ರಹಾರಗಳನ್ನು ತಿನ್ನಲಾಗದೆ ಅಂಗಲಾಚೆ ಬೇಡಿಕೊಳ್ಳುತ್ತಿದ್ದ ಈ ನನ್ನ ಸಹೋದರನು ಪುನಃ ಯುದ್ಧಕ್ಕೆ ಕರೆಯುತ್ತಾನೆಂದರೆ ಈತನಿಗೆ ಯಾರೋ ಬೆಂಬಲಿಗರ ಸಹಾಯವಿರಲೇಬೇಕು. ಇರಲಿ, ಮೊದಲು ಇವನನ್ನು ಯಮಲಾಯನಕ್ಕೆ ಕಳುಹಿಸಿ ನಂತರ ಇವರ ಬೆಂಬಲಿಗರನ್ನು ವಿಚಾರಿಸಿಕೊಳ್ಳುವುದು. ಇಲ್ಲವೋ ಸುಗ್ರೀವ, ಪದೇ ಪದೇ ನೀನು ಯುದ್ಧಕ್ಕೆ ಕರೆಯುತ್ತಿರುವುದನ್ನು ನೋಡಿದರೆ ನಿನಗೆ ಯಾರೋ ಬೆಂಬಲಿಗರ ಸಹಾಯವಿರಲೇಬೇಕೆಂದು ತೋರುತ್ತದೆ. ಮೊದಲು ಆ ನಿನ್ನ ಬೆಂಬಲಿಗರನ್ನು ಬರಮಾಡು, ಮೊದಲು ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವೆನು. ಮೊದಲು ನನ್ನನ್ನು ಜಯಿಸು, ಆಮೇಲೆ ನನ್ನ ಬೆಂಬಲಿಗರ ವಿಚಾರ. ಸಿದ್ಧನಾಗೋ ಯುದ್ಧಕ್ಕೆ. ಯಾವ ಯುದ್ಧಕ್ಕೆ ಸಿದ್ಧನಾಗುವೆ? ಮಲ್ಲ ಯುದ್ಧಕ್ಕೆ ಸಿದ್ಧನಾಗುವೆ. ಸಿದ್ಧನಾಗೋ. ಸಿದ್ಧನಾಗು. ಯಾರು ಯಾರು ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಿದವರು? ನಾನು ದಶರಥನ ಪುತ್ರ ಶ್ರೀರಾಮಚಂದ್ರನು. ರಾಮಚಂದ್ರ, ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಲು ಕಾರಣವೇನು? ವಾಲಿರಾಜೇಂದ್ರ, ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ ನಿನ್ನ ಮುಖವನ್ನು ನೋಡಬಾರದೆಂದು ತಿಳಿದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ಪ್ರಭು, ಕಪಿಗಳಾದ ನಮಗೆ ಬಾಹ್ಯ ವರ್ಷಗಳಿಲ್ಲವೆಂದು ಜ್ಞಾನಿಯಾದ ನಿನಗೆ ತಿಳಿದಿಲ್ಲವೇ? ಈಗ ಸುಗ್ರೀವನ ಸಖ್ಯ ಬೆಳೆಸಲು ಕಾರಣ? ವಾಲಿರಾಜೇಂದ್ರ, ಆ ಪಾಪಿ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಸೀತಾನ್ವೇಷಣೆ ಕಾರ್ಯದಲ್ಲಿ ಸುಗ್ರೀವನು ನನಗೆ ಸಹಾಯಕನಾಗಿರುವನು. ಆದ್ದರಿಂದ ಆತನ ಸಖ್ಯ ಬೆಳೆಸಬೇಕಾಯಿತು. ರಾಮಚಂದ್ರ, ಮೊದಲೇ ನನಗೆ ಈ ವಿಷಯವನ್ನು ತಿಳಿಸಿದ್ದರೆ ಕ್ಷಣಾರ್ಧದಲ್ಲಿ ಆ ದುರುಳ ರಾವಣನ್ನು ಎಳೆದು ತಂದು ನಿನ್ನ ಪಾದಗಳ ಮೇಲೆ ಕೆಡವುತ್ತಿದ್ದನು. ಈ ಕಾರ್ಯವು ಈ ಸುಗ್ರೀವನಿಂದ ಸಾಧ್ಯವೇ? ವಾಲಿರಾಜೇಂದ್ರ, ಈಗಲೂ ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುವೆನು. ಬೇಡ ರಾಮಚಂದ್ರ, ಬೇಡ. ರಾಮನ ಬಾಣವು ಎಂದೂ ಹುಸಿಯಾಗಬಾರದು. ಆದರೆ ನನ್ನನ್ನು ಮಾತನ್ನು ನಡೆಸಿಕೊಡುವಿರಾ? ಅದೇನು ಹೇಳು ವಾಲಿರಾಜೇಂದ್ರ, ನಡೆಸಿಕೊಡುವೆನು. ನನ್ನ ಕುಮಾರನಾದ ಅಂಗದನ ಭಾರವು ಸಂಪೂರ್ಣವಾಗಿ ನಿಮ್ಮದಾಗಿರುವುದು. ನಾನು ನಿಮ್ಮ ಬಾಣದಿಂದಲೇ ಮೋಕ್ಷ ಹೊಂದನ್ನು ಅನುಗ್ರಹಿಸುವ ದೇವ. ಹಾಗೇ ಆಗಲಿ. ರಾಮಚಂದ್ರ, ಪಡೆ ವೀರವರ. ರಾಮಚಂದ್ರ. ಜನಕ, ನನ್ನನ್ನು ಬಿಟ್ಟು ಸ್ವರ್ಗವಾಸಿಯಾದೆಯಾ? ಸ್ವಾಮಿ, ನನ್ನ ತಂದೆಯನ್ನು ಯಾವ ಅಪರಾಧಕ್ಕಾಗಿ ಸಂಹರಿಸಿದೆ? ಅಂಗದ, ನಿಮ್ಮ ತಂದೆಯು ಮಾಡಿದ ಅಪರಾಧಕ್ಕೋಸ್ಕರವಾಗಿ ಆ ಪ್ರಾಯಶ್ಚಿತವನ್ನು ಪಡೆದನು. ಸುಗ್ರೀವರಾಜ, ಅಂಗದನನ್ನು ಸಮಾಧಾನ ಮಾಡಿ ಕರೆದುಕೊಂಡು ಬಾ. ಸುಗ್ರೀವರಾಜ, ಅಂಗದ ಕುಮಾರ, ನಿಮ್ಮ ಅಗ್ರಜನಾದ ವಾಲಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಿ ಪಟ್ಟಾಭಿಷೇಕಕ್ಕೆ ಸಿದ್ಧರಾಗು. ಲಕ್ಷ್ಮಣ, ಅಣ್ಣ, ನೀನೀಗಲೇ ಕಿಷ್ಕಿಂಧೆಗೆ ತೆರಳಿ
ಸುಗ್ರೀವರಾಜನಿಗೆ ರಾಜಪಟ್ಟಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜಾಭಿಷೇಕವನ್ನು ಮಾಡಿ ಜಾಗೃತಿಯಾಗಿ ಹಿಂದಿರುಗು. ಹಾಗೆ ಆಗಲಿ ಅಣ್ಣ. ಜೈ ಜೈ ರಾಮ ಹರೇ, ಜೈ ಜೈ ರಾಮ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ರಾಮ ಹರೇ. ರಾಮ ಹರೇ ಹರೇ, ಸೀತಾ ಹರೇ ಹರೇ. ರಾಮ ಹರೇ ಹರೇ, ಸೀತಾ ಹರೇ ಹರೇ. राम हरे जय जय सीता हरे, राम हरे जय जय सीता जय जय राम हरे जय जय सीता हरे हरे दशरथोदरदो जय सीता राम हरे. दशरथोदरदो जय राम हरे. राम हरे हरे. राम हरे हरे. जय जय राम हरे, जय जय सीता हरे. जय जय राम हरे, जय जय सीता हरे. अहल्या चापते हो जल गई दो मिल जागिदा. राम हरे हरे. अहल्या चापते हो जल गई दो मिट लगे सागिदा. राम हरे हरे. स्वयं दो शिवधनु मोरिदो. स्वयं शिवधनु मोरिदो. सीತೆಯ ವರಿಸಿದ. ರಾಮ ಹರೇ ಹರೇ. सीತೆಯನ್ನು ವರಿಸಿದ. ರಾಮ ಹರೇ ಹರೇ. जय जय राम हरे, जय जय सीता हरे. जय जय राम हरे, जय जय सीता हरे. जय जय राम हरे, जय जय सीता हरे. जय जय राम हरे. राम 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 सीता, 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 राम 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 रवि कुल सोना. राम 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 सीता, राम 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 राम, राम 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 राम, राम राम राम. जय ಬಾಲೆಂದು ಬಾಲೆ ಜಾನಕಿಯೇ ಬೀದ ಕೊಂದಳೆಯೇ. ಸೀತಾ ಎಲ್ಲಿರುವೆ ಮನೋರೆ? ಬಾಲೆಂದು ಬಾಲೆ ಬಾಲೆಂದು ಬಾಲೆ ಜಾನಕಿ ಲೀಲಾ ಕುಂದಳೆಯೇ. ಪೂಲಲಾದೆ ಬಾಮೆ ನಿನ್ನ ಪೂಲಲಾದೆ ಬಾಮೆ ನಿನ್ನ ಪೂಲಲಾಲೆ ಬಾಮೆ ನಿನ್ನ
ಅಂಬೋರುವಾಗಿ ಸೀತೆಯನ್ನ ಕಾವೇರಿ ಪರಿಯ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಅಂಬೋರಾಗುದೆ ಅಂಬೋರುವಾಗಿ ಸೀತೆಯನ್ನ ಕಾಮೇರಿ ಪರಿಯ ಕಾಮೇರಿ ಪರಿಯ ಕಾಮೇರಿ ಪರಿಯ ಲಕ್ಷ್ಮಣ ಅಣ್ಣ, ವಾಲಿಯ ವಧೆಯಾಗಿ ವರ್ಷಗಳೇ ಕಳೆದರು ಇನ್ನು ಸೀತಾನ್ವೇಷಣೆ ಕಾರ್ಯದಲ್ಲಿ ಭಾಗಿಯಾಗಲಿಲ್ಲ. ನೀನೀಗಲೇ ಕಿಷ್ಕಿಂಧೆಗೆ ತೆರಳಿ ಸುಗ್ರೀವನನ್ನು ಎಚ್ಚರಿಸಿ ಬಾ. ಹಾಗೆ ಆಗಲಿ ಅಣ್ಣ. ಗೋವಿಂದ ಜವದೊಳ್ಳ ಗ್ರಜ ಈಗಲ ಸುಗ್ರೀವನ ಬಳಿಗೆ ಈಗಲ ಸುಗ್ರೀವನಿಗೆ ಗೋವಿಂದ ಜವದೊಳ್ಳ ಗ್ರಜ ಮಾಡಿದ ಪ್ರಕಾರಗಳನ್ನು ನೋಡದೆ ಮುದಾಂತೇಳು ಕೋಡಿ ಮೆರೆಯುತ್ತಲಿರುವ ಮಾಡಿದ ಪ್ರಕಾರಗಳನ್ನು ನೋಡದೆ ಮುದಾಂತೇಳು ಕೋಡಿ ಮೆರೆಯುತ್ತಲಿರುವ ದುರುಳವ ನರನ ಪರಿಪರಿದರಲ್ಲಿ ಗೋವಿಂದ ಜವದೊಳ್ಳ ಗ್ರಜ ಈಗಲ ಸುಗ್ರೀವನ ಬಳಿಗೆ ಈಗಲ ಸುಗ್ರೀವನಿಗೆ ಗೋವಿಂದ ಗ್ರಜ 5 ವರ್ಷ ಕಾಲ ಕಳೆದರೂ ಪಾಲ್ಮುತ್ತರಾಗಿ ಕುಳಿತಿರುವ ಆ ಸುಗ್ರೀವನನ್ನು ಧ್ವಂಸ ಮಾಡಿಬಿಡುವನು. ಸುಡುವೆ ನಲ್ಕಿಸ್ಕಿಂದೇನಲ್ಲ ಸುಡುವೆ ನಲ್ಕಿಸ್ಕಿಂದೇನಲ್ಲ ಪಡಕಲ್ಲ ಕಡೆದು ಪಡೆಯೊಳಗಿರುವೆ ಕೆಡಕ ಸುಗ್ರೀವಾದ ಮನ ಕೆಡಕ ಸುಗ್ರೀವಾದ ಮನ ಹೊರಸೇನು ಕೋಪೋದಿಗ ಹುದ್ದೆ ಕೊಡುವೆ ಏತಾಕೆ ಕೋಪಿಸುವೆ ರಾಮಾನುಜಯಿ ಪರಿಯೇ ತಾಕೆ ಕೋಪಿಸುವೆ ಅಂಗದ ಏತಾಕೆ ಕೋಪಿಸುವೆ ರಾಮಾನುಜಯಿ ಪರಿಯೇ ತಾಕೆ ಕೋಪಿಸುವೆ ಇಲ್ಲವೋ ಅಂಗದ ಭೀಕರದೆಮ್ಮಳು ಭೀಕರದೆಮ್ಮಳು ಖ್ಯಾತಿವಂತರೆ ಏತಾಕೆ ಕೋಪಿಸುವೆ ರಾಮಾನುಜಯಿ ಪರಿಯೇ ತಾಕೆ ಕೋಪಿಸುವೆ ಸರಿಸಕ್ಕೆ ಬರುತ್ತೀರೆ ಸರಿಸಕ್ಕೆ ಬರುತ್ತೀರೆ ಇಲ್ಲವೋ ಅಂಗದ ಸರಿಸಕ್ಕೆ ಬರುತ್ತೀರೆ ಓರೋದರ ಕಪಿಬಾಲ ಸರಿಸಕ್ಕೆ ಬರುತ್ತೀರೆ ಓರೋದರ ಕಪಿಬಾಲ ಅರೋಷದಿಂದಲೇ ಪರಮ ಪುರುಷನೊರೆ ದೇಹದನ ಶಿರದಿ ಧರಿಸಿ ಅರುಷದಿಂದಲೇ ಪರಮ ಪುರುಷನೊರೆ ದೇಹದನ ಶಿರದಿ ಧರಿಸಿ ನೆರೆಯುತ್ತದರೆಯೊಳಗಿರುವೆವು ನಿರುತ್ತದೆ
ಒಳಗಿರುವೆವು ನಿರುತದಿ ವರದ ಶರತ ಸುತ ಏತಕ್ಕೆ ಕೋಪಿಸುವೆ ರಾಮಾನುಜ ಈ ಪರಿಯೇತಕ್ಕೆ ಕೋಪಿಸುವೆ. ದೇವ ಲಕ್ಷ್ಮಣ ರಾಜೇಂದ್ರ, ಮಳೆಗಾಲವಾದ್ದರಿಂದ ಚದುರು ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ಸ್ವಲ್ಪ ತಡವಾಯಿತು ಪ್ರಭು, ಕ್ಷಮಿಸಬೇಕು. ಎಲ್ಲವೋ ಅಂಗದ, ತನಗೆ ಬರಲು ನಾಚಿಕೆ ಆದ್ದರಿಂದ ನಿನ್ನನ್ನು ಕಳಿಸಿರೇನೆ. ಇನ್ನು ಉದಾಸೀನ ಮಾಡಿದರೆ ವಾಲಿಗಾದ ಗತಿಯೋ ಆಗಲಿಗೂ ಆಗೋದು. ಎಚ್ಚರ, ಜಾಗ್ರತೆಯಾಗಿ ಅಗ್ರಜ ಬಳಿಗೆ ಬರೆಯಂತ ತಿಳಿಸು. ಅಪ್ಪಣೆ, ಆಗಬಹುದು ಪ್ರಭು, ಆಗಬಹುದು. ಅಗಲಿದೆಯ ಕಮಲಮುಖಿ. ಜಾನಕಿ ಎಲ್ಲಿರುವ ಮನೋವರೇ? ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ. ಜಾನಕಿ ಪಂಚವಟಿ ತಟ ಪುಣ್ಯರೂಪಿಣಿ ಭೋಗಾನಂದಿತ ಹಂಸಗಾಮಿನಿ. ಪಂಚವಟಿ ತಟ ಪುಣ್ಯರೂಪಿಣಿ ಭೋಗಾನಂದಿತ ಹಂಸಗಾಮಿನಿ. ಚಿತ್ರಕೂಟ ಸಂಚಾರಿಣಿ ತರುಣೆ ಸೀತಾ ಸೀತಾ. ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯ ಜನಮನ ಹೃದಯೋಲ್ಲಾಸಿನಿ. ಅಯೋಧ್ಯ ಜನಮನ ಹೃದಯೋಲ್ಲಾಸಿನಿ. ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ. ಜಾನಕಿ ಸೀತಾ ಎಲ್ಲಿರುವ ಮನೋರೇ? ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ಸಂತು ಜಾಲ. ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ಸಂತು ಜಾಲ. ವಿರಹ ವೇದನೆ ಸಹಿಸಲ ಸಗಳ ಸೀತಾ. ವಿರಹ ವೇದನೆ ಸಹಿಸಲ ಸಗಳ ತನುವುದಯಿ
ವಿರಹ ವೇದನೆ ಸಹಿಸಲಗದಳ ತನುವು ದಹಿಸುತ್ತಿದೆ ಚಿರಂತ ಚಿತ್ತಾಲ. ತನುವು ದಹಿಸುತ್ತಿದೆ ಚಿರಂತ ಚಿತ್ತಾಲ. ಜಾನಕಿ ಕಾಣಸಕಿ ಅಗಲಿದೆಯಾ ಕಮಲ ಮುಗಿ. ಜಾನಕಿ ಸೀತಾ 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 ಸುಗ್ರೀವನನ್ನು ಎಚ್ಚರಿಸಿ ಬರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ. ಕುಪಿತರಾಗಿ ಹೋದವನು ಅಲ್ಲಿ ಏನು ಅನರ್ಥಗಳನ್ನು ಮಾಡಿರುವನೋ ತಿಳಿಯದಲ್ಲ. ಅಗ್ರಜ, ಸಹೋದರ, ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ, ಮೇಲೇಳು. ಸುಗ್ರೀವನನ್ನು ಕಂಡೆಯಾ? ಅದು ಅಗ್ರಜ, ಅಂಗದ ಕುಮಾರನು ಇತ್ತಲೇ ಬರುತ್ತಿರುವನು. ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಕರ. ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಕರ. ನಿನ್ನ ನಂಬಿದವರೊಳು ಕತೆ ನಿನ್ನ ನಂಬಿದವರೊಳು ಕತೆ ಎನ್ನ ತೋರ್ಪೋದು ಸಿಗವೇ. ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಕರ. ಚಂಡ ಕೋಪದಿಂದು ನೀನು ಕೆಂಡ ಮುಗುಳ ತೈದರೆ. ಚಂಡ ಕೋಪದಿಂದು ನೀನು ಕೆಂಡ ಮುಗುಳ ತೈದರೆ. ಕಂಡು ಬೆದರ್ವರ ಮರರು ಕಂಡು ಬೆದರ್ವರ ಮರರು ಬ್ರಹ್ಮಾಂಡ ಉಳಿವುದೇ ಬಿಡೈ. ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಕರ. ಮಾನವೇಂದ್ರ ನಿಮ್ಮೊಳುವುದ ಮಾನವೇಂದ್ರ ನಿಮ್ಮೊಳುವುದ ದೀನತೆಯನ್ನು ತೋರ್ಪರೆ. ಮಾನ ಪ್ರಾಣ ಉಳಿಸಿ ಪೊರೆಯೋ ರಾಮ. ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನ ಪ್ರಾಣ ಉಳಿಸಿ ಪೊರೆಯೋ.
ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನವೇ ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನವೇಂದ್ರ ನಮ್ಮೊಳು ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ ರಾಮ ರಾಘವ ರಾಮಚಂದ್ರ ದೇವ ನಮಸ್ಕರಿಸುವೆನು. ಮಳೆಗಾಲವಾದ್ದರಿಂದ ಚದುರಿ ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ಸ್ವಲ್ಪ ತಡವಾಯಿತು ಪ್ರಭು, ಕ್ಷಮಿಸಬೇಕು. ಅಂಗದ ಕುಮಾರ, ಸುಗ್ರೀವರಾಜನಿಲ್ಲಿ? ಇದೋ ಇತ್ತಲೇ ಬರುತ್ತಿರುವರು. ಶ್ರೀರಾಮಚಂದ್ರನಿಗೆ ನಮಸ್ಕರಿಸುವೆನು. ಸುಗ್ರೀವರಾಜ, ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ? ಇತ್ತಲೇ ಬರುತ್ತಿರುವರು. ಮನುಜಾವತಾರ ವಿನುತಾಮ ರಾಮ ಮನುಜಾವತಾರ ವಿನುತಾಮ ರಾಮ ಮನುಜಾವತಾರ ವಿನುತಾಮ ರಾಮ ಮನುಜ ಅವತಾರ ವಿನುತಾಮ ರಾಮ ಮನುಜ ಅವತಾರ ವಿನುತಾಮ ರಾಮ ಅರಗ ರಾಘವ ಅವನೇರವ ಅರಗ ರಾಘವ ಅವನೇರವ ಪರಿಪಾಲಿ ರಾಮ ರಘುತ್ತಮ ಸುಖಾದಿ ಸುವಾದಿ ಸುಖಾದಿ ಸುವಾದಿ ಅಭಿಮಾನವಿಗೋ ಪರಿಪಾಲಿ ರಾಮ ರಘುತ್ತಮ ಮುನಿಯಾಗ ಫಲ ಕನಯೋಗಶೀಲ ಮುನಿಯಾಗ
ವಂಶದೇವ ಅನುವಂಶ ಭೂಪ ವಂಶದೇವ ಅನುವಂಶ ಭೂಪ ಗುಣದಾವೆ ರಾಮ ಗುಣವೋ ಬೇಗೋ ಗುಣದಾವೆ ರಾಮ ಗುಣವೋ ಬೇಗೋ ಪರಿಪಾಗಿ ರಾಮ ಪ್ರಭೋತ್ತಮ ಸುಖಾದಿ 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 ಅಭಿವಾದ ಬೇಗೋ ಪರಿಪಾಗಿ ರಾಮ ಪ್ರಭೋತ್ತಮ ರಾಮಚಂದ್ರ ಪ್ರಭು ನಮಸ್ಕರಿಸುವುದು. ಮಾರುತಿ, ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ಇವರಿಗೆ ಮುಂದಿನ ಕಾರ್ಯವನ್ನು ನೇಮಿಸು. ಆಂಜನೇಯ, ಇವರಾದ ಅಂಗದೊಡನೆ ಮೊದಲ ಜಾಂಬವಂತರೊಡನೆ ದಕ್ಷಿಣ ಮುಖವಾಗಿ ಹೊರಡು. ಅಲ್ಲಿ ಇತ್ಯಾದಿ ಪರ್ವತ, ನರ್ಮದಾ, ಗೋದಾವರಿ ನದಿ, ಪಾಂಡ್ಯ ಸೇರಿ ಆಕಾಶವನ್ನು ಸೇರು. ಅವರಿಂದ ಆಶೀರ್ವಾದ ಹೊಂದಿ ಮುಂದೆ ಕೇರಳ ತೇರಾದಿ ದೇಶವನ್ನು ಹುಡುಕು. ಅಲ್ಲೂ ಸಿಗಲಿದ್ದರೆ ದಕ್ಷಿಣ ಸಮುದ್ರ ಪ್ರವೇಶಿಸು. ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸ ಇರುವಳು. ಅವಳಿಗೆ ಹೇಳದೆ ಮುಂದೆ ಹೋಗು. ಭೋಗವತಿ ನಗರವು ಸಿಗುವುದು. ಅಲ್ಲೂ ಮಾತೆಯ ನೆರೆ ಸಿಕ್ಕದಿದ್ದರೆ ಅಲ್ಲಿಂದ ಮುಂದಕ್ಕೆ ಹೋಗಬೇಡ. ಏತಕ್ಕೆ ಒಡೆಯ? ಅಲ್ಲಿ ಸೂರ್ಯರಶ್ಮಿಯೂ ಕಾಣುವುದಿಲ್ಲ. ಅದರಿಂದ ನೀನು ಮುಂದಕ್ಕೆ ಹೋಗಬೇಡ. ಹೀಗೆ 1 ತಿಂಗಳ ಅವಧಿಯೊಳಗಾಗಿ ಆ ನೀಚದ ರಾವಣ ನೆರೆಯನ್ನು ಸೀತೆ ಮಾತೆ ಕುಶಲವಾರ್ತೆಯನ್ನು ತೆರಬೇಕು. ಅವಧಿ ಮೀರಿ ಬರುವುದಲ್ಲ ಉದಾಸೀನ ಮಾಡಿ ಬಂದಲ್ಲಿ ಅದವರ ಫಲವನ್ನು ಸಚಿವಶೇಷನಾದ ನಿನಗೆ ನಾನು ಹೇಳಬೇಕಂಥದ್ದೇನೂ ಇಲ್ಲ. ಇದೇ ಸುಗ್ರೀವನಾಜ್ಞೆ. ಮಹಾರಾಜ್ಞೆ. ಸುಗ್ರೀವರಾಜ, ಈ ನಾನಾ ದಿಕ್ಕುಗಳಲ್ಲಿ ಇರತಕ್ಕ ವಿಷಯಗಳು ನಿನಗೆ ಹೇಗೆ ತಿಳಿದವು? ನಮ್ಮಣ್ಣದಾದ ವಾಲಿಯು ನನ್ನನ್ನು ಸಂಹರಿಸಬೇಕಾದ ಬೆನ್ನಟ್ಟ ಬಂದ ಕಾಲದಲ್ಲಿ ಆತನಿಂದ ತಪ್ಪಿಸಿಕೊಂಡು ಈ ಭೂಮಂಡಲವಲ ಸಂಚರಿಸಿ 4 ದಿಕ್ಕುಗಳ ಅಕೃತಗಳನ್ನು ನೋಡಿದೆನು. ಮಾರುತಿ, ಈ ಮಹತ್ತರ ಕಾರ್ಯವು ನಿನ್ನಿಂದ ಸಾಧ್ಯವೇ? ದೇವದೇವಾ, ಮುಂದಕ್ಕೆ ನಿಂತ್ಕೋ.